ಲಕ್ಷ್ಮೀ ಬಾರಮ್ಮ ಬಾರಮ್ಮ ಲಕ್ಷ್ಮೀ ಬಾರಮ್ಮ. ಅವಳು ಎಲ್ಲಿಗೆ ಹೋಗಿರಬಹುದು, ಯಾಕೆ ಹೋಗಿರಬಹುದು? ಒಂದೇ ಒಂದು ದಿನಾನೂ ಆಫೀಸಿಗೆ ಬರೋದನ್ನು ತಪ್ಪಿಸ್ದೇ ಇರೋಳು ಇವತ್ತು ನನ್ನ ಕಣ್ ತಪ್ಪಿಸಿ ಎಲ್ಲಿಗೆ ಹೋದ್ಲು? ಅವಳೇನು ಮಾಡ್ತಾ ಇರಬಹುದು? ಓ, ತಲೆ ಕಾದು ಬಾಂಡ್ಲಿ ಆಗೋಗ್ತಿದ್ಯಲ್ಲಪ್ಪ. ರಂಜಿತ್, ಯಾಕೆ ಒಂಥರ ಇದ್ದೀರಾ? ಇವತ್ತು ಆಫೀಸಲ್ಲಿ ಆಗಬಾರ್ದೇನಾದರೂ ಆಯ್ತಾ? ಏನು ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ ಶ್ವೇತಾ, ಏನೂ ಇಲ್ಲ. ಕಂಪ್ನೀಲಿ ಒಂದು ಜವಾಬ್ದಾರಿಯುತ ಜಾಗದಲ್ಲಿ ಕೆಲಸ ಮಾಡೋ ನನಗೆ ಇಂಥ ತಲೆಬಿಸಿಗಳು ಇದ್ದೇ ಇರುತ್ತೆ. ಕುಮುದವ್ರು ಬೇರೆ ಇವತ್ತು ಆಫೀಸಿಗೆ ಬಂದಿಲ್ಲ, ಕೆಲವು ವಿಷಯಗಳು ಡಿಸ್ಕಸ್ ಮಾಡಬೇಕಿತ್ತು. ಯೂಶ್ವಲಿ ಅವರು ಯಾವತ್ತೂ ಆಫೀಸಿಗೆ ತಪ್ಪಿದವ್ರಲ್ಲ, ಇವತ್ತೆಲ್ಲಿ ಹೋಗಿರ್ಬೋದು? ನಿನಗೇನಾದರೂ ಗೊತ್ತಾ? ಅಕ್ಕ ಬೆಳಿಗ್ಗೆನೆ ಚೆನ್ನಾಗಿ ಡ್ರೆಸ್ ಮಾಡಿಕೊಂಡು ಚಂದನ್ ಕಾರ್ ತಗೊಂಡು ಹೋದ್ಲು. ಸಮಥಿಂಗ್ ಸ್ಪೆಷಲ್. ಅವಳನ್ನ ಎಲ್ಲಿಗೆ ಹೋಗ್ತಿದ್ಯಾ ಅಂತ ಯಾರು ಕೇಳಲಿಲ್ಲ, ಅವಳು ಹೇಳಲಿಲ್ಲ. ಹಾಗೆಲ್ಲ ಪ್ರಶ್ನೆ ಕೇಳೋ ಅನಾಗರಿಕ ಪದ್ಧತಿ ನಮ್ಮ ಮನೇಲಿ ಇಲ್ಲ. ಕೇಳಿದಷ್ಟು ಉತ್ತರ ಕೊಡು. ದಿನ ಸಂಜೆ 6 ಗಂಟೆ ಆದ ತಕ್ಷಣ ಮನೆಗೆ ಬಂದು ಸೇರ್ತಿದ್ರು, ಇವತ್ತು ಗಂಟೆ 7 ಆಯಿತು, ಯಾಕಿನ್ನೂ ಬಂದಿಲ್ಲ? ನಮ್ಮ ಅಕ್ಕ ಏನು ಚಿಕ್ಕ ಹುಡುಗಿ ಅಲ್ಲ ರಂಜಿತ್. ಹೌದು, ನೀವ್ಯಾಕೆ ಅಕ್ಕನ ಬಗ್ಗೆ ಅಷ್ಟೊಂದು ಕೇರ್ ತಗೋತಿದ್ದೀರಾ? ಹೋಗ್ಲಿ, ಚಂದನ್ ಎಲ್ಲಿ? ಇದು ತುಂಬಾ ಚೆನ್ನಾಗಿದೆ. ಅವರೆಲ್ಲಿ ಇವರೆಲ್ಲಿ ಅಂತ ನನ್ನನ್ನು ಕೇಳಿದ್ರೆ ಎಲ್ಲರೂ ಅವ್ರವ್ರ ಪಾಡಿಗೆ ಅವ್ರವ್ರು ಇರ್ತಾರಪ್ಪ. ಇವತ್ತು ಚಂದು ಶ್ರುತಿನ ಹೋಟೆಲ್ಗೆ ಕರ್ಕೊಂಡು ಹೋಗಿದ್ದಾನೆ. ಗ್ರ್ಯಾಂಡ್ ಪಾರ್ಟಿ ಇರುತ್ತೆ. ಇಂಥ ಸುಂದರವಾದ ಇಳಿ ಸಂಜೆ, ಹೊರಗೆ ಸುರಿತಾ ಇರೋ ಸೋನೆ ಮಳೆ, ಸುಗಂಧ ಭರಿತವಾದ ಗಾಳಿ, ಬಯಕೆ ತುಂಬಿರೋ ಮನಸ್ಸು, ಹರೆಯದ ವಯಸ್ಸಿನ ಪ್ರೇಮಿಗಳು. ಮೈ ಗಾಡ್, ಎಷ್ಟು ರೊಮ್ಯಾಂಟಿಕ್ ಅಲ್ವಾ? ಇಂಥ ಸುಂದರವಾದ ಹುಡುಗಿನ ಎದುರುಗಡೆ ನಿಲ್ಲಿಸ್ಕೊಂಡು ಅವನೆಲ್ಲಿ ಇವಳೆಲ್ಲಿ ಅಂತ ಕೇಳ್ತಾ ಇದ್ದೀರಲ್ಲ. ಥೂ, ಎಂತ ಅರಸಿಕನಪ್ಪ ನನ್ನ ಗಂಡ. ಊರಿಗೆ ಊರೇ ಚಿಂತೆ ಆದರೆ ಪೋರಿಗೆ ಮದುವೆ ಚಿಂತೆ ಅಂತಾರಲ್ಲ, ಹಂಗಾಯ್ತು. ನನ್ನ ಕಷ್ಟ ನನಗೆ, ನಿನಗೆ ಈಗಲೇ ಮುದ್ದಣ್ಣನ ಪ್ರೇಮ ಪ್ರಸಂಗ ಜ್ಞಾಪಕಕ್ಕೆ ಬರ್ಬೇಕಾ? ಎಲ್ಲ ನನ್ನ ಕರ್ಮ. ರಂಜಿತ್, ಯಾಕ್ರೆ ಹಂಗಂತೀರಾ? ನೀವ್ ಸಿಕ್ಕಿದ್ ಮಾತ್ರ ನನ್ನ ಪುಣ್ಯ. ಅವಳು ನೋಡಿದ್ರೆ ಇವತ್ತು ರೊಮ್ಯಾಂಟಿಕ್ ಮೂಡಲ್ ಇದ್ದಾಳೆ. ಏನಂದ್ರಿ? ನೋಡೋ, ನೀನು ಸುಮ್ಮನಿದ್ರೆ ಒಳ್ಳೇದು. ನೀನು ಸುಮ್ಮನಿದ್ರೆ ನಿನ್ನ ಆರೋಗ್ಯ ನನ್ನ ಆರೋಗ್ಯ ಎರಡಕ್ಕೂ ಒಳ್ಳೇದು. ರಂಜಿತ್, Think I'll ever fall in love with you. No, I won't. You're not Brad Pitt or Will Smith. I need one of those. I'm not gonna fall in love, not with you. Get away, go away, get off from here right now. This whole place belongs to you, sir. It's ready the way you wanted it. Thank you very much. ಒಂದು ನಿಮಿಷ. ಯಾಕೆ ಶ್ರುತಿ ಇದ್ದಕ್ಕಿದ್ದ ಹಾಗೆ ಮೌನ ಆಗ್ಬಿಟ್ಟ? May I serve you, sir? That's okay. We'll serve ourselves. I'll call you later. Okay, sir.
ಇವತ್ತು ಮಾತೇ ಆಡಬಾರ್ದು ಅಂತ ತೀರ್ಮಾನ ಮಾಡಿದ್ಯಾ? ಏನು ಮಾತಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ನನ್ನ ಎದುರಿಗೆ ನೀನು, ನಮ್ಮಿಬ್ರು ಮಧ್ಯೆ ಮೌನ ಚೆನ್ನಾಗಿದೆ ಅಂತ ಅನಿಸ್ತಿದೆ. ಆರ್ ಯು ಹ್ಯಾಪಿ? ನನಗೆಷ್ಟು ಖುಷಿ ಆಗ್ತಿದೆ ಅಂತ ಮಾತಲ್ಲಿ ಹೇಳೋದಕ್ಕಾಗ್ತಿಲ್ಲ. ಐ ಆಮ್ ವೆರಿ ಹ್ಯಾಪಿ. ನಾನು ಇದನ್ನೆಲ್ಲ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ನಾನು ಕಂಡ ಕನಸು ನನಸಾಗಿ ನಾನು ಎದುರುಗಡೆ ಇದೆಯೇನೋ ಅಂತ ಅನಿಸ್ತಿದೆ. ಆ್ಯಕ್ಚುಲಿ ನಾನು ನಿನ್ನನ್ನು ಇಲ್ಲಿ ಕರ್ಕೊಂಬಂದಿದ್ದು ನಿನ್ನ ಹತ್ರ ಸಾರಿ ಕೇಳೋದಕ್ಕೆ. ಸಾರಿನಾ? ಸಾರಿ ಕೇಳೋಂಥ ತಪ್ಪು ನೀನೇನು ಮಾಡಿದ್ಯಾ? ತುಂಬ ದಿನದಿಂದ ನನ್ನ ಮನಸ್ಥಿತಿ ಸರಿ ಇರಲಿಲ್ಲ ಶ್ರುತಿ. ನಾನೇನು ಮಾಡ್ತಿದ್ದೀನಿ, ಏನು ಹೇಳ್ತಾ ಇದ್ದೀನಿ ನನಗೆ ಗೊತ್ತಿರಲಿಲ್ಲ. ಅವತ್ತು ನೀನು ತಮಾಷೆಗೆ ಅಂತ ಕಾಲ್ ಮಾಡಿದಾಗ ನಾನು ನಿನ್ನ ಮೇಲೆ ಕೂಗಾಡಿದೆ, ಬೈದೆ. ನಿನ್ನ ಮನಸ್ಸಿಗೆ ಎಷ್ಟು ನೋವಾಗಿರ್ಬೋದು ಅಂತ ನನಗೆ ಗೊತ್ತು. ಬೈದೋನ್ ನಾನು, ನನ್ನ ಮನಸ್ಸಿಗೆ ಎಷ್ಟು ನೋವಾಗ್ತಿರ್ಬೇಕಾದ್ರೆ ಬೈಸ್ಕೊಂಡೋಳು ನೀನು. ಪಾಪ ನಿನಗೆ ಎಷ್ಟು ನೋವಾಗಿರ್ಬಾರ್ದು. ಐ ಆಮ್ ಸಾರಿ ಶ್ರುತಿ, ಪ್ಲೀಸ್ ನನಗೆ ಕ್ಷಮಿಸು. ಚಂದು, ನೀನು ಅವತ್ತು ಫೋನ್ ಮಾಡಿದ್ಯಲ್ಲ ಜಗಳ ಆದ್ಮೇಲೆ, ನಿನ್ ಧ್ವನಿ ಕೇಳಿದ ತಕ್ಷಣ ನಾನು ಎಲ್ಲ ಮರ್ತೋದೆ. ನೀನ್ ಯಾಕೆ ಅದನ್ನೇ ಮನ್ಸಲ್ಲಿ ಇಟ್ಕೊಂಡು ಇನ್ನೂ ಯೋಚನೆ ಮಾಡ್ತಿದ್ಯಾ? ಚಂದು, ನಿಂಗೊಂದು ನಿಜ ಗೊತ್ತಾ? ತುಂಬಾ ಪ್ರೀತಿಸೋರು ತುಂಬಾ ಜಗಳ ಆಡ್ತಾರಂತೆ. ಸಾಮಾನ್ಯವಾಗಿ ಹುಡುಗಿರ್ಗೆ ಅವ್ರ ಪ್ರೀತಿಸೋ ಹುಡುಗ ಸಿಟ್ಟು ಮಾಡ್ಕೊಂಡ್ರೆ ತುಂಬಾ ಇಷ್ಟ ಆಗತ್ತೆ. ಯಾಕೆ ಗೊತ್ತಾ? ಸಿಟ್ಟು ಕಡಿಮೆ ಆದ್ಮೇಲೆ ಅವನ್ ಬಂದ್ ತಪ್ಪಾಯ್ತು ಅಂತ ಕೇಳೋದು, ಮುದ್ದು ಮಾಡೋದು ಸಿಕ್ಕಾಪಟ್ಟೆ ಚೆನ್ನಾಗಿರತ್ತೆ, ಇಷ್ಟ ಆಗತ್ತೆ. ಅದ್ರಲ್ಲೂ ನೀನ್ ಸಿಟ್ಟು ಮಾಡ್ಕೊಂಡಾಗ ತುಂಬಾ ಇಷ್ಟ ಆಗತ್ತೆ. ತುಂಬಾ ಮುದ್ದ ಕಾಣಿಸ್ತೀಯ. ಹುಡುಗರು ನಾಚ್ಕೊಂಡಾಗ ತುಂಬಾ ಸುಂದರವಾಗಿ ಕಾಣ್ತಾರೆ ಅಂತ ಓದಿದ್ದೆ, ಇವತ್ತು ನೋಡ್ದಂಗಾಯ್ತು. Will you just shut up, ಶ್ರುತಿ? ಚಂದು, ಪ್ರಪಂಚದಲ್ಲಿ ನನ್ಗಿಂತ ಅದೃಷ್ಟವಂತ ಇನ್ಯಾರೂ ಇಲ್ಲ ಅಂತ ಅನ್ಸ್ತಿದೆ ನನಗೆ. ಯಾಕೆ? ಅದಕ್ಕೆ ಒಂದಲ್ಲ ಎರಡಲ್ಲ 1000 ಕಾರಣಗಳಿದೆ. ಎಷ್ಟೋ ಜನ ಪ್ರೇಮಿಗಳು ಪ್ರೀತಿಸ್ತಾರೆ, ಆದ್ರೆ ಅವ್ರ ಪ್ರೇಮ ಸಾರ್ಥಕ ಆಗಲ್ಲ. ಕೊನೆ ತನಕ ಅವ್ರ ಪ್ರೇಮಿಗಳಾಗೆ ಉಳ್ಕೊಂಡ್ಬಿಡ್ತಾರೆ. ಪ್ರೀತಿಸೋದೇ ಯಾರನೋ, ಮದ್ವೆ ಆಗೋದೇ ಇನ್ಯಾರನೋ. ಕೆಲವರು ಪ್ರೀತಿಸಿದ ಸಿಹಿ ನೆನಪಲ್ಲೇ ಬದುಕ್ತಾ ಇರ್ತಾರೆ. ಇನ್ ಕೆಲವರು ಅದೇ ಕಹಿ ನೆನಪಾಗಿ ಉಳ್ಕೊಂಡ್ಬಿಡತ್ತೆ. ಆದ್ರೆ ನಾನೆಂತ ಭಾಗ್ಯವಂತೆ ನೋಡು, ನಾನು ಪ್ರೀತಿಸಿದ ಹುಡುಗನ ಜೊತೆನೆ ನನ್ನ ಮದ್ವೆ ಆಗ್ತಿದೆ. ಅದು ಅಲ್ಲದೆ ನಮ್ಮ ತಂದೆ ತಾಯಿ ಆಶೀರ್ವಾದನೂ ಇದೆ. ಹೌದು ಶ್ರುತಿ, ನೀನು ಹೇಳ್ತಿರೋದು ನಿಜ. ನಾನು ಪ್ರೀತಿಸಿದ ಹುಡುಗಿನ ನಾನು ಮದುವೆ ಆಗ್ತೀನಿ ಅಂದಾಗ ನಮ್ಮ ಮನೆ ರಣರಂಗ ಆಗೋಗಿತ್ತು ಗೊತ್ತಾ. ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ನಮ್ಮ ಅಮ್ಮ ನನ್ನ ವಿರುದ್ಧವಾಗಿ ಮಾತಾಡಿದಾಗ ನನ್ನ ಕಾಲ್ ಕೆಳಗೆ ಭೂಮಿ ಬಾಯಿ ಬಿಟ್ಟಂಗಾಯ್ತು. ಯಾರು ಎಷ್ಟೇ ವಿರೋಧಿಸಿದ್ರು ನಾವಿಬ್ರು ಮದುವೆ ಆಗ್ತಿದೀವಿ ಅನ್ನೋ ಸತ್ಯ ಬೇರೆ. ಆದರೆ ಅವ್ರ ಮನಸ್ಸಿನ ನೋವು ನಿರಂತರವಾಗಿ ಕೊನೆ ತನಕ ನಮ್ಮ ಜೊತೆನೇ ಇರ್ತಿತ್ತು. ಸದ್ಯ ಹಾಗಾಗ್ಲಿಲ್ಲ, ಅದೇ ದೊಡ್ಡ ಸಮಾಧಾನ. ಆ ವಿಷಯದಲ್ಲಿ ನಾವಿಬ್ರು ಅದೃಷ್ಟವಂತರು. ನಾನಂತೂ ತುಂಬಾ ಎಕ್ಸೈಟ್ ಆಗಿದ್ದೀನಿ ಚಂದು. ಯಾವಾಗ ನಮ್ಮ ಎಂಗೇಜ್ಮೆಂಟ್ ಆಗುತ್ತೋ, ಯಾವಾಗ ಮದ್ವೆ ಆಗುತ್ತೋ, ಯಾವಾಗ ರಿಸೆಪ್ಷನ್ ಮುಗಿಯುತ್ತೋ ಅಂತ. ನನಗೂ ಹಾಗೆ ಅನಿಸ್ತಿದೆ ಶ್ರುತಿ. ಯಾವಾಗ ಮದುವೆ ಆಗುತ್ತೋ, ಯಾವಾಗ ರಿಸೆಪ್ಷನ್ ಮುಗಿಯುತ್ತೋ, ಯಾವಾಗ ಹನಿಮೂನ್. ವಿಲ್ ಯು ಪ್ಲೀಸ್ ಶಟ್ ಅಪ್? ಚಿನ್ನು, ಚಿನ್ನು, ಚಿನ್ನು. ಅಪ್ಪಾಜಿ, ಏನಾದರೂ ಬೇಕಿತ್ತಾ? ನನಗೇನು ಬೇಡ, ನಿಂದು ಊಟ ಆಯ್ತಾ ಅಂತ ಕೇಳೋಣ ಅಂತ ಬಂದೆ.
ಇನ್ನೂ ಇಲ್ಲ ಅಪ್ಪಾಜಿ, ಅಕ್ಕ ಬರ್ತಾಳೆ ಅಂತ ಕಾಯ್ತಿದ್ದೆ. ಗೊಂಬೇನು ಕಾಯಬೇಡ, ಅವಳು ಊಟ ಮಾಡ್ಕೊಂಡೇ ಬರ್ತಾಳೆ. ನೀನು ಊಟ ಮಾಡಿ ಬೇರೆ ಏನೇ ಕೆಲಸ ಇದ್ರೂ ಬೆಳಗ್ಗೆ ಮಾಡು. ಏನು ಕೆಲಸನೂ ಬಾಕಿ ಇಲ್ಲ ಅಪ್ಪಾಜಿ, ಎಲ್ಲ ಮುಗ್ದೋಯ್ತು. ನಿನಗೇನೋ ನೀನು ಮಾಡಿದ ಪಲ್ಯ ತುಂಬ ಚೆನ್ನಾಗಿತ್ತು. ಆದ್ರೆ ನನಗೆ ಸಿಗಲಿಲ್ಲ, ಬರೀ ನಿಮ್ಮ ಅಮ್ಮನೇ ತಿಂದ್ಬಿಡ್ಲಿ ಅಲ್ಲ. ಅಯ್ಯೋ ಅದಕ್ಕೇನಂತೆ, ಈಗಲೇ 1 ನಿಮಿಷದಲ್ಲಿ ಮಾಡ್ಕೊಂಬರ್ತೀನಿ. 1 ನಿಮಿಷ ಇರಿ. ಇರು ನಾನು ಹೊಟ್ಟೆ ತುಂಬ ಊಟ ಮಾಡಿದ್ದೀನಿ, ನೀನು ಊಟ ಮಾಡಿ ಮಲ್ಕೊ. ಓಕೆ ಅಪ್ಪಾಜಿ, ಗುಡ್ ನೈಟ್. ಗುಡ್ ನೈಟ್. ಚಂದು, ನಾವು ಕನ್ಸ್ಕೊಂಡ ಹಾಗೆ, ನಾವು ಅಂದ್ಕೊಂಡಾಗೆ ನಮ್ಮ ಸಂಸಾರ ಶುರು ಆಗ್ತಿದೆ. ಆದ್ರೆ ನಾನು ನಿನಗೊಂದು ಮಾತು ಹೇಳಬೇಕು. ಚಂದು ಈ ಸಲ ಸಿಗ್ದಾಗ ಹೇಳೋಣ ಅಂತ ಅನ್ಕೊಂತಿದ್ದೆ. ಆದ್ರೆ ನಾವು ಪ್ರತಿ ಸಲ ಸಿಗ್ದಾಗ್ಲೂ ನಂಗೆ ಹೇಳೋದಕ್ಕೆ ಮನಸ್ಸೇ ಬರ್ತಿರ್ಲಿಲ್ಲ. ಈಗಲೂ ಹೇಳಬೇಕೋ ಹೇಳಬಾರ್ದು ಅಂತ ಹಿಂದೂ ಮುಂದೆ ನೋಡ್ತಾ ಇದ್ದೀನಿ. ನಿನ್ನ ಮಾತು ನನಗೆ ತುಂಬಾ ಆಶ್ಚರ್ಯ ತರ್ತಿದೆ ಶ್ರುತಿ. ನೀನು ನನ್ನ ಹತ್ರ ಹೇಳ್ಕೊಳಕ್ಕೆ ನಿನ್ನ ಮನಸ್ಸು ಹಿಂಜರಿತಿದೆ ಅಂದ್ರೆ ನನ್ನ ಕೈಲಿ ನಂಬಕ್ಕಾಗ್ತದೆ. ನನ್ನ ನಿನ್ನ ನಡುವೆ ಹೇಳ್ಕೊಳಕ್ ಆಗದೆ ಇರೋ ಮಾತಾ? ನೀನು ಈ ಮಾತು ಹೇಳ್ತೀಯ ಅಂತ ನನಗೆ ಗೊತ್ತಿತ್ತು. ನೀನು ನನ್ನ ಹತ್ರ ಯಾವ ವಿಷಯನೂ ಮುಚ್ಚಿಟ್ಟಿಲ್ಲ, ಮುಂದೆ ಮುಚ್ಚಿಡೋದಿಲ್ಲ ಅಂತನೂ ಗೊತ್ತು. ಆದ್ರೆ ನನ್ನ ಮನಸ್ಸಿನ ಆತಂಕ ನಿನ್ನ ಹತ್ರ ಯಾಕೆ ಹೇಳ್ಕೊಳ್ಳೋದಕ್ಕಾಗ್ತಿಲ್ವೋ ನನಗೆ ಗೊತ್ತಿಲ್ಲ. ಆತಂಕನ? ಯಾವ ವಿಷಯಕ್ಕೆ ಆತಂಕ ಶ್ರುತಿ? ಈಗ ತಾನು ನೀನೇ ಹೇಳ್ದೆ ನಾವು ಬಯಸಿದ ಬದುಕು ನಮಗ್ ಸಿಗ್ತಿದೆ ಅಂತ. ಪ್ರೀತಿಸಿದ್ ನಾವು ಮದುವೆ ಆಗ್ತಾ ಇದೀವಿ, ಇದಕ್ಕೆ ನಮ್ಮಿಬ್ರು ಮನೆಯವ್ರ ಒಪ್ಪಿಗೆ ಕೂಡ ಇದೆ. ಆಮೇಲೆ ನಮ್ ಕಂಪ್ನಿನೂ ನಿರಾತಂಕವಾಗಿ ನಡೀತಿದ್ಯಲ್ಲ, ಯಾವ ವಿಷಯಕ್ಕೆ ಆತಂಕ ಮತ್ತೆ ನಿಂಗೆ? ಗೊತ್ತಿಲ್ಲ ಚಂದು, ಇದ್ದಕ್ಕಿದ್ದಾಗೆ ಭಯ ಶುರು ಆಗಿದೆ. ವಿಚಿತ್ರ ಕಲ್ಪನೆಗಳು. ನಾವಿಬ್ರು ಮದ್ವೆ ಆಗಲ್ಲ ಅನ್ನೋ ಭಯ ಶುರು ಆಗಿದೆ.